टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡ್ರಿ, ಮೋದಿಯವರು BJP ಪಕ್ಷದವರು ಅವ್ರು ಹೇಳೋದನ್ನು ಯಾವತ್ತೂ ನಡ್ಕೊಂಡಿಲ್ಲ. ಟೀಕೆನ ಜನತಾದಳ BJPಯವರು ಒಟ್ಟೊಟ್ಟಿಗೆ ಮಾಡಿದರು. ಗ್ಯಾರಂಟಿ ನಾವು ಸರ್ಕಾರ ಪ್ರಾರಂಭ ಮಾಡಿದಾಗ ಅವ್ರಿಗೆ ಜನಕ್ಕೆ ಅನುಕೂಲ ಆಗೋದ್ಕಿಂತ ಗ್ಯಾರಂಟಿ ಕೊಟ್ಟು ಜನರು ಏನಾದ್ರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಂತ. ಅದಾದಮೇಲೆ ಡೆಲ್ಲಿನಲ್ಲಿ ಅವರೇ ಕೊಟ್ಟರು, ನಮಗಿಂತ ಜಾಸ್ತಿ. ಈಗ ಬಿಹಾರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲ ನಿರಂತರವಾಗಿ BJPಯವರು ಯಾವುದೇ ವಿಚಾರದಲ್ಲಿ ಅವರ ಮಾತಿನಂತೆ ಸ್ಟಿಕನ್ ಆಗೋ ಪ್ರಶ್ನೆ ಇಲ್ಲ. ಮತ್ತು ಅವ್ರಿಗೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾಯಿದೆ. ಡೆವಲಪ್ಮೆಂಟಲ್ಲೂ, ಫೈನಾನ್ಷಿಯಲ್ ಡಿಸಿಪ್ಲಿನು. ನಮ್ಮ ಮುಖ್ಯಮಂತ್ರಿಗಳನ್ನ ಇವರು ಆರ್ಥಿಕವಾಗಿ ಹದಗೆಟ್ಟು ಹೋಗುತ್ತೆ ಅಂತ ಪ್ರಧಾನಿಯವರು ಟೀಕೆ ಮಾಡಿದರು. ಇವತ್ತು 2 ವರ್ಷ ಯಾವ ರೀತಿ ಬಜೆಟನ್ನು ಕೊಟ್ಟಿದ್ದಾರೆ, ಹಿಂದೆ ಇದ್ದಂಥ ಡಿಸಿಪ್ಲಿನ್ಗೆ ತರೋಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಸುಭದ್ರವಾಗಿದ್ದು ಸರ್ಕಾರವನ್ನು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಡೆ ತೊಗೊಂಡೋಗಿ ಮಾಡ್ತಾಯಿದ್ದೀವಿ. ಬಹುಶಃ ಈಗ ಅವರಿಗೆ ಜ್ಞಾನೋದಯ ಆಗಿದೆ. ಸಾರ್ವಜನಿಕರಿಗೆ, ಬಡವರ ಬಗ್ಗರಿಗೆ ಒಂದಷ್ಟು ಕೊಡಬೇಕು ಅಂತ ಕೊಡಲಿ, ಸಂತೋಷ. ನಾವೇನು ಬೇಜಾರು ಮಾಡಲ್ಲ, ಟೀಕೆ ಮಾಡಲ್ಲ. ಅದು ಕೋರ್ಟಲ್ಲಿ ಒಂದಷ್ಟು ಡೀಟೇಲ್ ಕೇಳಿದರು. ಡೀಟೇಲ್ನ ಇಲಾಖೆಯವರು AG ಮೂಲಕ ಸಬ್ಮಿಟ್ ಮಾಡ್ತಾಯಿದ್ದಾರೆ. ಅದಾದ ನಂತರ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಕೋರ್ಟಲ್ಲಿ.